ನೋಡಿ, ಮಕರ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ಇಲ್ಲಿ ವಿಶೇಷವಾಗಿ ಒಂದು ಬುಧ, ಶುಕ್ರ ಮತ್ತು ಶನಿ ವಿಶೇಷವಾಗಿ ಒಳ್ಳೆಯ ಫಲವನ್ನು ನಿಮಗೆ ಖಂಡಿತವಾಗಿ ಕೊಡ್ತಾನೆ. ನೋಡಿ, ಬುಧ ಗ್ರಹದ ಪ್ರಭಾವದಿಂದ ಬುದ್ಧಿಶಕ್ತಿಯಿಂದ ನೀವು ಬಂದಂತಹ ಸಮಸ್ಯೆಗಳನ್ನು ಆರ್ಥಿಕವಾಗಿ ಇರಬಹುದು ಅಥವಾ ನಿಮಗೆ ಉದ್ಯೋಗದಲ್ಲೇ ಇರಬಹುದು, ಅದನ್ನು ತುಂಬ ಒಳ್ಳೆ ನೀವು ಪ್ರಯತ್ನವಾಗಿ ಮತ್ತು ಒಳ್ಳೆ ಜಾಣ್ಮೆಯಿಂದ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಬೇಕಾಗುವಂಥ ಒಂದು ನೈಪುಣ್ಯತೆಯನ್ನು ಬುಧ ಖಂಡಿತವಾಗಿ ನಿಮಗೆ ಈ ಮಾಸದಲ್ಲಿ ಕೊಡೋದ್ರಿಂದ ಎಷ್ಟೋ ಪ್ರಾಬ್ಲಮ್ಸ್ಗಳಿಗೆ ನೀವು ಖುದ್ದಾಗಿ ನೀವು ಸಾಲ್ವನ್ನು ಕಂಡುಹಿಡಿತೀರ. ಅದರ ಜೊತೆಗೆ ನೋಡಿ, ಶುಕ್ರ ಕುಟುಂಬ ಸೌಖ್ಯವನ್ನು ಕೊಡ್ತಾನೆ, ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿಯನ್ನು ಖಂಡಿತವಾಗೂ ಶುಕ್ರ ಪ್ರಭಾವದಿಂದ ಈ ಒಂದು ಮಾಸದಲ್ಲಿ ನಿಮಗೆ ಸಿಗುತ್ತೆ. ವಿಶೇಷವಾಗಿ ಶನಿ ನೋಡಿ ನಿಮಗೆ ಅನುಕೂಲಕರವಾದಂತಹ ಸ್ಥಿತಿಯಲ್ಲಿದ್ದಾನೆ. ಸಾಡೆಸಾತಿಯ ಪ್ರಭಾವವನ್ನು ಬಿಟ್ಟು ನಿಮ್ಮ ವಿಶ್ವಾಸವನ್ನು ಇಷ್ಟು ದಿವಸ ಇವರು ವಿಶ್ವಾಸಕ್ಕೆ ಸಂಬಂಧಪಟ್ಟಂಥ ತೊಂದರೆ ಆಗ್ತಾ ಇತ್ತು, ಆ ವಿಶ್ವಾಸ ವೃದ್ಧಿಯನ್ನು ಶನಿ ಮಾಡ್ತಾನೆ ಖಂಡಿತವಾಗ್ಲು. ಹಾಗಾಗಿ ಎಲ್ಲ ವಿಷಯದಲ್ಲೂ ನೀವು ಕಾನ್ಫಿಡೆನ್ಸ್ ಆಗಿ ನಿರ್ಣಯವನ್ನು ತೆಗೆದುಕೊಳ್ತೀರಾ ಈ ಒಂದು 3 ಗ್ರಹ. ಆದರೆ ನೋಡಿ, ರವಿ ಪ್ರಭಾವ ವಿಶೇಷವಾಗಿ ನಿಮಗೆ ಚೆನ್ನಾಗಿ ಫಲವನ್ನು ಕೊಡೋದಿಲ್ಲ. ಕೆಲವೊಂದು ಕ್ಷೇತ್ರದಲ್ಲಿ ನಿಷ್ಠುರ ಮಾತುಗಳನ್ನು ಆಡ್ತೀರಾ ಅಂತ. ಹಾಗಾಗಿ ಅಲ್ಲಿ ನಿಮ್ಮ ರಿಲೇಷನ್ಸ್ಗಳು ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಆ ವಿಷಯದಲ್ಲಿ ನೀವು ಸ್ವಲ್ಪ ಕೇರ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಕುಜ ಅನಾವಶ್ಯಕವಾದಂತಹ ಖರ್ಚನ್ನು ಮಾಡಿಸ್ಲಿಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಗೆ ನೋಡಿ, ಸುಮ್ಮನೆ ನೀವು ಯಾರನ್ನಾದರೂ ನಂಬಿ ಮೋಸವನ್ನು ಹೋಗುವಂಥ ಸಾಧ್ಯತೆ ಇರೋದ್ರಿಂದಲೂ ಕೂಡ ಈ ಕುಜ ಪ್ರಭಾವ ಇರೋದರಿಂದ ಆ ವಿಷಯದಲ್ಲೂ ನೀವು ಮುಂಜಾಗ್ರತೆ ವಹಿಸ್ಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಆದರೆ ಗುರು ನೋಡಿ ಷಷ್ಠದಲ್ಲಿ ಇರೋದರಿಂದ ಗುರುಬಲವನ್ನು ಖಂಡಿತವಾಗಿ ವಿಶೇಷವಾಗಿ ಕೊಡೋದಿಲ್ಲ. ಆದರೆ ಆರೋಗ್ಯದ ಬಗ್ಗೆ ನಿಮಗೆ ಒಂದಷ್ಟು ಅನುಕೂಲತೆಯನ್ನು ತಂದು ಕೊಡ್ತಾನೆ ಗುರು. ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಅಥವಾ ಎಷ್ಟೋ ದಿವಸಗಳಿಂದ ಬಂದಂಥ ಈ ಅನಾರೋಗ್ಯದ ಬಗ್ಗೆ ಇರುವಂಥ ಒಂದು ಸಮಸ್ಯೆ ಏನಿತ್ತು ಅದಕ್ಕೆ ಪರಿಹಾರ ನಿಮಗೆ ಖಂಡಿತವಾಗ್ಲೂ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಇದೊಂದು ಬಿಟ್ಟರೆ ಬೇರೆ ಯಾವುದೇ ವಿಷಯದಲ್ಲೂ ಕೂಡ ಗುರು ನಿಮಗೆ ಅನುಕೂಲತೆಯನ್ನು ಒದಗಿಸುವುದಿಲ್ಲ. ಹಾಗಾಗಿ ಇನ್ನೂ ಕೂಡ ನೀವು ಸ್ವಲ್ಪ ಗುರು ಒಂದು ಪರಿಹಾರವನ್ನು ಮುಂದುವರಿಸೋದು ಒಳ್ಳೆಯದು. ಅಂದರೆ ಬೇರೆ ಎಲ್ಲ ಕ್ಷೇತ್ರದಲ್ಲೂ ನಿಮಗೆ ಖಂಡಿತವಾಗ್ಲೂ ಅನುಕೂಲವಾಗುತ್ತೆ. ಇನ್ನು ರಾಹು ನೋಡಿ ಈ ಕೋರ್ಟ್ ಕಚೇರಿಗೆ ಅಲೆದಾಡಿಸ್ತಾ ಇರ್ತಾನೆ. ಅಂಥ ಒಂದೇನಾದರೂ ವಿಷಯ ಇತ್ತು ಅಂತಂದರೆ ಅಲ್ಲಿ ಸುಮ್ಮನೆ ವಿಳಂಬವಾಗುವಂತಹ ಸಾಧ್ಯತೆ, ಅದಕ್ಕೆ ಸಂಬಂಧಪಟ್ಟಂತೆ ಅನಾವಶ್ಯಕ ಖರ್ಚುಗಳಾಗುವಂತಹ ಸಾಧ್ಯತೆ, ಸಾಲದ ಬಾಧೆ ಕೂಡ ನಿಮಗೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಸೊ ಆ ವಿಷಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳೋದು ತುಂಬ ಅವಶ್ಯಕತೆ. ಅದರ ಜೊತೆಗೆ ಕೇತು ಕೂಡ ಅಷ್ಟಮದಲ್ಲಿ ಗೋಚರದಲ್ಲಿ ಮುಂದುವರಿಯೋದರಿಂದ ನಿಮ್ಮಿಂದ ಅನೇಕ ಪ್ರಕಾರದ ಅಜಾಗರೂಕತೆಗಳಾಗಬಹುದು, ಗಾಯಗಳಾಗಬಹುದು, ಅಥವಾ ಆಕ್ಸಿಡೆಂಟ್ಗಳು ಕೂಡ ಆಗಬಹುದು. ಹಾಗಾಗಿ ಅಷ್ಟಮದಲ್ಲಿ ಕೇತು ಇದ್ದಾಗ ಗಾಯದ ಸಾಧ್ಯತೆ, ಅಪಘಾತದ ಸಾಧ್ಯತೆ ಇರೋದರಿಂದ ನೀವು ಇದೊಂದು ಮಾಸ ಕಂಪ್ಲೀಟಾಗಿ ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು. ಈ ಒಂದು ಮಾಸದಲ್ಲಿ ಗುರು ಆರಾಧನೆಯನ್ನು ಮಾಡ್ಕೊಳ್ಳಿ, ಅಂದರೆ ಖಂಡಿತವಾಗ್ಲೂ